ಟಿ ನ್ಯೂಸ್ ಪತ್ರಿಕಾ ತಂಡದಿಂದ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಾವು ಇವಾಗ ನಿಮಗೆ ಅತ್ಯಂತ ಒಂದು ಅದ್ಭುತವಾದ ಒಂದು ಮಾಹಿತಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಚೇರಿ ಇದೆ. ಅದು ಬನಶಂಕರಿಯಲ್ಲಿ. ಬನಶಂಕರಿಯ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯ ಪಕ್ಕದಲ್ಲಿ ಅಂದರೆ ಭಾಗದಲ್ಲಿ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಚೇರಿ ಇದೆ. ಅಂದರೆ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಸಬ್ ರಿಜಿಸ್ಟ್ರಾರ್ ಎಂದು ನಾವು ಕರೀತಾ ಇದ್ದೇವೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಕೂಡ ಒಂದಿಲ್ಲ ಒಂದು ವ್ಯವಹಾರವನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಾಡುತ್ತಲೇ ಇರುತ್ತಾರೆ. ಹೀಗಾಗಿ ಈ ಕಚೇರಿಗಳು ಯಾವಾಗಲೂ ಜನರಿಂದ ತುಂಬಿ ತುಳುಕ್ತಾ ಇರ್ತವೆ. ಏಕೆಂತಂತಂದರೆ ಪ್ರತಿಯೊಂದು ವ್ಯವಹಾರ, ಜಮೀನು ಖರೀದಿ, ಆಸ್ತಿ ಖರೀದಿ, ಲೇವಾದೇವಿ ವ್ಯವಹಾರ, ಬ್ಯಾಂಕಿನ ಹೈಪಾಥಿಕೇಷನು, ಹೀಗೆ ಒಂದಲ್ಲ ಅನೇಕ ರೀತಿಯಾದ ರಿಜಿಸ್ಟರ್ಗಳು, ಆಸ್ತಿ ಕುರಿತಾದ ನೋಂದಾವಣೆಗಳು ಈ ಒಂದು ಕಚೇರಿಯಲ್ಲಿ ನಮಗೆ ಲಭ್ಯವಾಗ್ತಾ ಇದೆ ಸ್ನೇಹಿತರೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆಯತಕ್ಕಂಥ ಈ ವ್ಯವಹಾರ ಯಾವುದಕ್ಕೂ ಕಮ್ಮಿಯೇನಿಲ್ಲ. ಲಕ್ಷ ಕೋಟಿಗೆ ಬೆಲೆಯೇ ಇಲ್ಲ. ಅಂಥ ಒಂದು ಅತ್ಯಧಿಕ ಮೊತ್ತದ ಹಣಕಾಸಿನ ಲೇವಾದೇವಿ ಇಲ್ಲಿ ನಡೆಯುತ್ತಿರಬೇಕಾದರೆ ಈ ಒಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಭ್ರಷ್ಟಾಚಾರದಿಂದ ಮುಕ್ತವಾಗಿಲ್ಲ. ದುಡ್ಡು ಕೊಟ್ಟವರಿಗೆ ಬೇಕಾದ ಆಸ್ತಿಯನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಆರೋಪ ಪ್ರತಿ ಹಂತದಲ್ಲಿಯೂ ಕೂಡ ನಮಗೆ ಕೇಳಿಬರ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನೀಗ ಕಾಣ್ತಾ ಇದೆ, ಒಬ್ಬ ಕಿರಿಯ ಉಪ ನೋಂದಣಾಧಿಕಾರಿಗಳು ಇದ್ದಾರೆ. ಆ ಒಂದು ಮಹಿಳೆ ಇದ್ದಾರೆ. ಅಲ್ಲಿ ಆ ಮಹಿಳೆಯ ಸುತ್ತರದ ಜನ ಯಾವ ರೀತಿಯಾಗಿ ನೆರೆದಿದ್ದಾರೆ ಅಂತಂದರೆ, ಅಲ್ಲಿ ಆ ಮಹಿಳೆ ಅಧಿಕಾರಿ ಏನು ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಪರಿವೆಯಲ್ಲಿದ್ದು ಕೂಡ ಆ ಜನರ ಗೊಂದಲದಲ್ಲಿ ಮುಳುಗಿ ಹೋಗಿದ್ದಾರೆ. ಇಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಆದರೆ ಒಂದು ಗದ್ದಲದಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ, ಯಾವ ಒಂದು ಪ್ರಾಮಾಣಿಕತೆ ಇಲ್ಲಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ಇವತ್ತು ನೋಡಬೇಕಾಗಿದೆ ಸ್ನೇಹಿತರೆ. ಕೋರ್ಟ್ ಕಚೇರಿಯಲ್ಲಿ ಲಭ್ಯವಿರುವಂತೆ ಇಲ್ಲಿಯೂ ಕೂಡ ಶಿಸ್ತಿನ ಒಂದು ನಿಯಮವನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಸರ್ಕಾರದ ಆದೇಶವಿದೆ. ಮೊದಲೇ ರಿಜಿಸ್ಟರ್ ಮಾಡಬೇಕು, ಅಂಥವರಿಗೆ ಟೋಕನ್ ಕೊಡಬೇಕು, ಟೋಕನ್ ಕೊಟ್ಟವರಿಗೆ ಮಾತ್ರ ಒಳಗೆ ಪ್ರವೇಶ ಕೊಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ನಿಯಮವಿದೆ. ಆದರೆ ಇಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ಗಳು ಈ ಯಾವುದೇ ನಿಯಮವನ್ನು ಗಂಭೀರವಾಗಿ ಪರಿಗಣಿಸದೆ ಆ ಜನರಿಗೆ ಒಳನುಗ್ಗಲು ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ. ಕಾರಣ ಇಷ್ಟೇ, ಇಲ್ಲಿರ್ತಕ್ಕಂಥ ಬಹುತೇಕ ಜನರು ಈ ಒಂದು ಏಜೆಂಟರಾಗಿ, ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಏನು ಜನ ಬರ್ತಾರೆ ಅವರನ್ನು ಕರ್ಕೊಂಡು ಬರ್ತಾರೆ, ಅವರಿಗೆ ಸಬ್ ರಿಜಿಸ್ಟರ್ಗಳನ್ನ ಪರಿಚಯ ಮಾಡಿಸ್ತಾರೆ, ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಸ್ತಾರೆ ಅಂತಕ್ಕಂಥ ಒಂದು ಮಾತು ನಮಗೆ ಕೇಳಿದೆ. ಆದರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಆಸ್ತಿಯ ಒಂದು ವರ್ಗಾವಣೆ ಯೋಜನೆ ಇರುವುದರಿಂದ ಇದನ್ನು ಗಂಭೀರವಾಗಿ ಸಬ್ ರಿಜಿಸ್ಟರ್ಗಳು ಪರಿಗಣಿಸಿಲ್ಲ. ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದಲ್ಲಿ ಮಾತ್ರ ನಾವು ಯಾವುದೇ ಆಸ್ತಿಯನ್ನು ನೊಂದು ಮಾಡಿ ಕೊಡ್ತೇವೆ ಅಂತಕ್ಕಂಥ ಒಂದು ಮನೋಭಾವವನ್ನು ಈ ಸಬ್ ರಿಜಿಸ್ಟರ್ಗಳು ಹೊಂದಿರ್ತಾರೆ. ಆದ್ದರಿಂದ ಇನ್ನು ಮುಂದಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಈ ರೀತಿಯಾದ ಸಬ್ ರಿಜಿಸ್ಟರ್ ಕಚೇರಿಗಳನ್ನು ದೊಂಬಿಗಳನ್ನಾಗಿ ಜನದಿಂದ ತುಂಬಿ ತುಳುಕುತ್ತಿರುವಂತೆ ಮಾಡತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ಈ ಕೂಡಲೇ ಕೈ ಬಿಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಸಬ್ ರಿಜಿಸ್ಟರ್ಗಳು ಏನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡದೆ ಇರಬಹುದು ಸ್ನೇಹಿತರೆ. ಇದಿಷ್ಟೇ, ಸಬ್ ರಿಜಿಸ್ಟರ್ಗಳು ಒಂದು ಜನರನ್ನು ಒಳಗೆ ಬಿಟ್ಟುಕೊಳ್ಳುವುದು ಗಂಭೀರವಾದ ತಪ್ಪು. ಯಾಕೆಂತಂತಂದರೆ ಈ ಪ್ರಾರಂಭದಲ್ಲಿ ಒಬ್ಬರನ್ನ ಕುಂದಿರಿಸಿ ನೀವೇನು ಟೋಕನ್ನಾಗಿ ಅಡ್ವಾನ್ಸ್ ಮಾಡಿರ್ತೀರಿ, ರಿಜಿಸ್ಟರ್ ಮಾಡಿರ್ತೀರಿ, ಅಂಥ ವ್ಯಕ್ತಿಗಳನ್ನು ಮಾತ್ರ ನೀವು ಒಳಗಡೆ ಬಿಡಬೇಕು. ಈ ರೀತಿಯಾಗಿ ಮಾಡೋದರಿಂದ ಏಜೆಂಟರ ಹಾವಳಿಯು ಜಾಸ್ತಿ ಆಗುತ್ತದೆ. ಏಜೆಂಟರು ಅಧಿಕ ಹಣವನ್ನು ಜನರಿಂದ ವಸೂಲಿ ಮಾಡಿ ತಾವು ಕೂಡ ಲಾಭವನ್ನು ಪಡಿತಾರೆ. ಕೇಳಿದಲ್ಲಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಲಂಚ ಕೊಡಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಹೇಳ್ತಾರೆ. ಆದ್ದರಿಂದ ಬನಶಂಕರಿಯ ಸಬ್ ರಿಜಿಸ್ಟರ್ಗೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೀವು ಈ ಕೂಡಲೇ ಈ ಒಂದು ಜನರನ್ನು ನಿಯಂತ್ರಣವನ್ನು ಮಾಡಿ ಆದಷ್ಟು ತಕ್ಕ ಮಟ್ಟಿಗೆ ಏಜೆಂಟರನ್ನು ಒಳಗಡೆ ಪ್ರವೇಶ ಮಾಡುವುದನ್ನು ನಿರ್ಬಂಧಿಸಬೇಕು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತಾವು ನಿಯಂತ್ರಣ ಮಾಡದಲ್ಲಿ ಭ್ರಷ್ಟಾಚಾರ ನಿಲ್ಲುತ್ತೆ ಅಲ್ವಾ